ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ ಯೂಟ್ಯೂಬ್ ಚಾನಲ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಮಂಡನೆಯಾಗಿದೆ. ಸೊ ಬಜೆಟ್ನಲ್ಲಿ ಏನೆಲ್ಲ ಮುಖ್ಯ ಅಂಶಗಳಿದ್ದಾವೆ, ಬಜೆಟ್ ಏನೆಲ್ಲ ಇಂಪಾರ್ಟೆನ್ಸ್ಗಳನ್ನು ಹೊಂದಿದೆ, ಯಾವ ಯಾವ ಜಿಲ್ಲೆಗೆ ಯಾವ ಯಾವ ಹೊಸ ಯೋಜನೆಗಳನ್ನು ಕೊಡಲಾಗಿದೆ ಅನ್ನೋದ್ರ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ತಮ್ಮ ಬಜೆಟನ್ನು ಮಂಡನೆ ಮಾಡಿದರು. ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದರೆ ಅದು ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಸುಮಾರು 16 ಬಜೆಟ್ಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾಗ್ತಾರೆ, ಸಿದ್ದರಾಮಯ್ಯನವರು ಆಗ್ತಾರೆ. ಸುಮಾರು 16 ಬಜೆಟ್ಗಳನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಕೇಂದ್ರದಲ್ಲಿ 10 ಬಜೆಟ್ಗಳನ್ನ ಕೊಟ್ಟವರು ಮೊರಾರ್ಜಿ ದೇಸಾಯಿ ಆಗ್ತಾರೆ. ಅವರು ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಒಟ್ಟು 10 ಬಜೆಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರೆಷ್ಟು 16 ಬಜೆಟ್ಗಳನ್ನು ಕೊಟ್ಟಿದ್ದಾರೆ, 16 ಬಜೆಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದವರು ಯಾರು ಅಂದರೆ ವಾಜುಭಾಯಿ ವಾಲಾ ಅಂತ ಇದ್ರಲ್ಲ, ಸುಮಾರು 18 ಬಜೆಟ್ಗಳನ್ನು ಅವರು ಮಂಡನೆ ಮಾಡಿದರು. ಸೊ ಈ ಕುರಿತು ನಾವು ನೋಡ್ತಾ ಹೋಗೋಣ. ಸೊ ಅದನ್ನು ನೋಡೋಕ್ಕೂ ಮುಂಚೆ ನೋಡಿ ಇವತ್ತು ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ಅನ್ನೋದನ್ನು ಸಿದ್ದರಾಮಯ್ಯನವರು ಏನೆಲ್ಲ ಹೇಳಿದರು ಅನ್ನೋದನ್ನು ನೋಡ್ತಾ ಹೋಗೋಣ. 2025-26ನೇ ಸಾಲಿನ ಆಯವ್ಯಯದ ಸದನದ ಮುಂದೆ ಮಂಡಿಸ್ತೇನೆ ಅಂತ ಖುಷಿಯಿಂದ ಮಂಡಿಸ್ತಾರೆ. ಆಯವ್ಯಯ ಅನ್ನೋದು ಕೂಡಿ ಕಳೆಯುವ ಅಂಕಿ ಸಂಖ್ಯೆಗಳ ನಿರ್ಜೀವ ಆಟವಲ್ಲ, 7 ಕೋಟಿ ಜನರ ಬದುಕಿನ ಭರವಸೆಯ ಉಸಿರು ಎಂಬುವ ಅರಿವಿನೊಂದಿಗೆ ನಮ್ಮ ಸಂಕಲ್ಪಗಳನ್ನು ನಾಡಿನ ಜನರ ಮುಂದಿರಿಸ್ತೇನೆ ಅಂತ ಹೇಳಿ, ನಮ್ಮ ಕೈಬುಟ್ಟಿಯಲ್ಲಿ ಸಿಡಿಲಗೂಡಿಹುದು, ಹುಡುಕಿ ನೋಡಿದರಲ್ಲಿ ಸಮುದ ಬೀಡಿಹುದು ಅನ್ನುವಂಥ ಕುವೆಂಪು ಅವರ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಮುಂದುವರೆದು ಮಾತಾಡ್ತಾ, ಇರುವುದೆಲ್ಲವನ್ನೂ ಎಲ್ಲ ಜಗಕ್ಕೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಅನ್ನುವಂಥ ಗೋಪಾಲಕೃಷ್ಣ ಅಡಿಗರನ್ನು ಕೂಡ ನೆನಪು ಮಾಡ್ಕೊಳ್ತಾ ಶ್ರೀಮಾನ್ ಸಿದ್ದರಾಮಯ್ಯನವರು ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ತಮ್ಮ ಬಜೆಟು ಬಹಳ ಅದ್ಭುತವಾಗಿದೆ ಅಂತ ಅವರು ಹೊಗಳ್ತಾರೆ. ಆದರೆ ವಿರೋಧ ಪಕ್ಷದವರು ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ವಾಸ್ತವವಾಗಿ ಸರ್ಕಾರಗಳು ರಾಜಕೀಯವಾಗಿ ಮಾತನಾಡ್ತಕ್ಕಂಥ, ಆದರೆ ನಾವು ವಾಸ್ತವವಾಗಿ ಏನಿದೆ ಅಂತ ಮಾತಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಕರ್ನಾಟಕದ ಬಜೆಟ್ ಮಂಡನೆಯಾಗಿದೆ. ಸೊ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಬಜೆಟ್ ಹೋಗಿದೆ ಅನ್ನೋದನ್ನು ನೋಡೋದಾದರೆ ನೋಡಿ, ಇಲ್ಲಿ ಶಿಕ್ಷಣ ಇಲಾಖೆ ಇದೆ. ಶಿಕ್ಷಣ ಇಲಾಖೆ 45,886 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. ನೋಡಿ, ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಬಜೆಟನ್ನು ಕೊಡಲಾಗಿದೆ. ಅದರ ಜೊತೆಗೆ ನೋಡಿ, ನೀರಾವರಿಗೆ ಇಂಧನಕ್ಕೆ 26,000 ಕೋಟಿ ಕೊಟ್ಟಿದೆ. 26,896 ಕೋಟಿ. ನೀರಾವರಿಗೆ 22,181 ಕೋಟಿ ಕೊಡಲಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಅಂತ ಕರಿತೀವಿ, ಹೌದಲ್ವಾ, 17,473 ಕೋಟಿ ಕೊಡಲಾಗಿದೆ. ಇನ್ನು ಕಂದಾಯಕ್ಕೆ 17,201 ಕೋಟಿ ಕೊಡಲಾಗಿದೆ. ಇನ್ನು ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ 16,955 ಕೋಟಿ ರೂಪಾಯಿಗಳನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಕೊಡಲಾಗಿದೆ, ಹೌದಲ್ವಾ. ಸಿದ್ದರಾಮಯ್ಯನವರು 2ನೇ ಬಾರಿ CM ಆಗಿರ್ತಕ್ಕಂಥದ್ದು. ಇದು 2ನೇ ಬಾರಿ. ಅತಿ ಹೆಚ್ಚು ದೀರ್ಘಾವಧಿಯ CM ಆಗಿರ್ತಕ್ಕಂಥವ್ರು ಯಾರು ಹೇಳ್ರಿ ನೋಡೋಣ. ದೇವರಾಜ್ ಅರಸು ಅಂತ ಬರ್ತಾರೆ. ದೇವರಾಜ್ ಅರಸು ಸುಮಾರು ಅವರು ಕೂಡ 2 ಟರ್ಮ್ ಆಗಿದ್ದರು. ಸುಮಾರು 7 ವರ್ಷಗಳ ಕಾಲ, 7 ವರ್ಷ ಎಷ್ಟು ಟೋಟಲ್ 7 ಇಯರ್ ಆಗಿದ್ದರು ಅವರು CM ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಹೌದಲ್ವಾ. ಈಗ ಸಿದ್ದರಾಮಯ್ಯನವರು ಕೂಡ ಅವರ ಹಾದಿಯಲ್ಲಿದ್ದಾರೆ. ಇದೊಂದು ಫೀಲ್ಡನ್ನು ಕಂಪ್ಲೀಟ್ ಮಾಡಿದರೆ ಕರ್ನಾಟಕವನ್ನು ದೀರ್ಘಾವಧಿ ಆಡಳಿತ CM ಯಾರಾಗ್ತಾರೆ, ಶ್ರೀಮಾನ್ ಸಿದ್ದರಾಮಯ್ಯನವರು ಆಗ್ತಾರೆ. ಹಾಗಾದರೆ ಭಾರತ ಅತಿ ದೀರ್ಘಾವಧಿ CM ಅಂತ ಯಾರಿಗೆ ಕರಿತೀವಿ ಹೇಳ್ರಿ ನೋಡೋಣ, ಗೊತ್ತಿದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಬರ್ತಾರೆ. ಇವರು ಸುಮಾರು 24 ವರ್ಷ ಸಿಕ್ಕಿಂನ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಇವರು, ಹೌದಲ್ವಾ. ಎಸ್, ಇದೇನಾಗಿರ್ತದೆ CM ಕುರಿತಾಗಿ ಆಗಿರ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಯಾರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು, ಹೌದಲ್ವಾ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ರಾಜ್ಯದ ಬಜೆಟ್ನ ಕುರಿತಾಗಿ ನೋಡಿ, ಇಲ್ಲಿ ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚು ಕೊಡಲಾಗಿದೆ. ನೋಡಿ, ಇಲ್ಲಿ ಬಜೆಟ್ನ ಮುಖ್ಯಾಂಶಗಳು ಏನೇನಿದ್ದಾವೆ ಅಂತ ಇದೆ ನೋಡ್ರಿ. ಬಜೆಟ್ನ ಮುಖ್ಯಾಂಶಗಳು ಅಂತ ಇದೆ. ಬಜೆಟ್ನ ಮುಖ್ಯಾಂಶಗಳು ನೋಡಿರಿ, ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ. ನೋಡಿ, ನಿಮಗೆಲ್ಲ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ನಿಮಗೆಲ್ಲ ಗೊತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಮತ್ತು ಟೋಟಲ್ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತು. ಯಾರಿಗೂ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ತಂದಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಅಂತ ಇದೆ. ಯಾವುದು ಗೃಹಲಕ್ಷ್ಮಿ ಅಂದರೆ ಪ್ರತಿಯೊಬ್ಬರ ಅಕೌಂಟಿಗೂ, ಪ್ರತಿಯೊಬ್ಬ ಮನೆ ಯಜಮಾನಿಗೂ BPL ಕಾರ್ಡ್ ಹೊಂದವ್ರಿಗೆ ಏನು ಮಾಡಲಾಗ್ತಿತ್ತು, 2,000 ರೂಪಾಯಿಯನ್ನು ಕೊಡಲಾಗ್ತಿತ್ತಲ್ಲ ಅದು. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು 1,000 ಹಾಗೂ ಸಹಾಯಕಿಯರಿಗೆ 750 ರೂಪಾಯಿಯನ್ನು ಹೆಚ್ಚಿಗೆ ಮಾಡಲಾಗಿದೆ. 750 ರೂಪಾಯಿನ ಹೆಚ್ಚಿಗೆ ಮಾಡಲಾಗಿದೆ. ನೋಡಿರಿ, ಮಹಿಳಾ ಉದ್ದೇಶಿತ ಕಾರ್ಯಕ್ರಮಗಳಿಗಾಗಿ 94,084 ಕೋಟಿ ರೂಪಾಯಿ, 94,084 ಕೋಟಿ ರೂಪಾಯಿಯನ್ನು ಇಡಲಾಗಿದೆ, ಹೌದಲ್ವಾ. ಎಸ್, ನೆಕ್ಸ್ಟ್ ನೋಡಿರಿ,
ಮಹಿಳಾ ಉದ್ದೇಶಿತ ಕಾರ್ಯಕ್ರಮಗಳಿಗೂ ಕೂಡ 62,000 ಕೋಟಿಯನ್ನು ಇಡಲಾಗಿದೆ. ಇನ್ನು ರಾಜ್ಯ ಅನುದಾನಿತ ನಡೀತಿರ್ತಕ್ಕಂಥ ವಸತಿಯುಕ್ತ ವಿಶೇಷ ಶಾಲೆಗಳ ಪತಾರ್ಯ ಭತ್ಯೆಗೆ ಮಾಸಿಕವಾಗಿ 1,750. ಅಂದರೆ ನೋಡಿ ಬಜೆಟ್ನಲ್ಲಿ ಏನು ಮಾಡಲಾಗಿದೆ, ಈ ಮಧ್ಯಮ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಈ ಒಂದು ಅರೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಏನು ಮಾಡಲಾಗಿದೆ, ಹಣವನ್ನು ಹೆಚ್ಚಿಸಲಾಗಿದೆ. ನೋಡಿರಿ ನೆಕ್ಸ್ಟ್, HIV ಸೋಂಕಿತ ಬಾಧಿತರಿಗೆ ನೀಡಲಾಗ್ತಕ್ಕಂಥ ಮಾಸಿಕ ವೇತನ 1,000ದಿಂದ 2,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 2,000 ರೂಪಾಯಿಯನ್ನು ಇವರಿಗೆ ಎಕ್ಸ್ಟ್ರಾ 1,000 ಎಕ್ಸ್ಟ್ರಾ ಕೊಡಲಾಗ್ತದೆ. HIV ಅಂದರೆ ಹ್ಯೂಮನ್ ಇಮ್ಯುನಿಯೋ ವೈರಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಸಕ್ಷಮ ಅಂತ ಇದೆ. ಸಕ್ಷಮ ಅಂಗನವಾಡಿ ಯೋಜನೆಗೆ 17,454 ಅಂತ ಇದೆ. ನೋಡ್ರಿ 17,454 ಅಂಗನವಾಡಿ ಕೇಂದ್ರಗಳ ಹೆಚ್ಚುವರಿ ಸೌಲಭ್ಯವನ್ನು ನೀಡೋಕ್ಕೆ ತಲಾ 1 ಲಕ್ಷ ರೂಪಾಯಿದಂತೆ ಒಟ್ಟು 175 ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ. ಎಷ್ಟು? 175 ಕೋಟಿ ಅನುದಾನವನ್ನು ಈಗ ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೆಳಗಡೆ ಬಳ್ಳಾರಿಯ ಸರ್ಕಾರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ ಹಾಗೂ ಹುಬ್ಬಳ್ಳಿಯ ದೋಷವುಳ್ಳ ಮಕ್ಕಳ ಶಾಲೆಗೆ ಪ್ರಾಥಮಿಕ ಹಂತ ಪ್ರೌಢಶಾಲಾ ಹಂತಕ್ಕೆ ಮೇಲ್ದರ್ಜೆಗೆ ಮಾಡಲಾಗಿರ್ತಕ್ಕಂಥದ್ದು. ಹೌದಲ್ವಾ? ಇದಿಷ್ಟೆಲ್ಲ ಏನು ಮಾಡಲಾಗಿದೆ ಇವತ್ತಿನ ಬಜೆಟಿನಲ್ಲಿ ಕೊಡಲಾಗಿರ್ತಕ್ಕಂಥದ್ದು ಅಲ್ವಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಮತ್ತು ಮುಂದೆ ಏನಿದೆ ನೋಡ್ರಿ, ಅನ್ನದಾತರ ಮುಖದಲ್ಲಿ ಮಂದಹಾಸ ಅಂತ ಇದೆ. ಅನ್ನದಾತರ ಮುಖದಲ್ಲಿ ಮಂದಹಾಸ ಅಂತ ಇದೆ. ಏನಿದೆ ಹಾಗಾದರೆ ನೋಡ್ರಿ, ಇಲ್ಲಿ ಕೃಷಿ ಯಾಂತ್ರೀಕರಣ ಅಂತ ಇದೆ. ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿ 428 ಕೋಟಿ ವೆಚ್ಚದಲ್ಲಿ 50,000 ರೈತರಿಗೆ ನೋಡ್ರಿ 428 ಕೋಟಿ ರೂಪಾಯಿ ವೆಚ್ಚದಾಗೆ 50,000 ರೈತರಿಗೆ ಸಹಾಯಧನ ಮಾಡಲಾಗ್ತದೆ. ಹನಿ ಮತ್ತು ತುಂತುರು ನೀರಾವರಿ ಘಟಕ ಅಳವಡಿಕೆಗೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಡಿ 1.81 ಲಕ್ಷ ರೈತರಿಗೆ 450 ಕೋಟಿ ರೂಪಾಯಿ ಸಹಾಯಧನ ಕೊಡಲಾಗ್ತದೆ. ಇನ್ನು ತೊಗರಿ ಉತ್ಪಾದನೆ ಉತ್ತೇಜನೆಗೆ 88 ಕೋಟಿ ಕೊಡಲಾಗಿದೆ. ತೊಗರಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದಕ್ಕೆ ಎಷ್ಟು? 88 ಕೋಟಿ ರೂಪಾಯಿಯನ್ನು ಕೊಡಲಾಗಿರ್ತಕ್ಕಂಥದ್ದು ಅಲ್ವಾ? ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಮತ್ತೆ ನೆಕ್ಸ್ಟ್ ಏನು ಕೊಡಲಾಗಿದೆ ನೋಡ್ರಿ, ತೋಟಗಾರಿಕೆಗೆ ಸಂಬಂಧಂತೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನೆ ಕೊಡಲಿಕ್ಕೆ ನೋಡಿ 95 ಕೋಟಿ ವೆಚ್ಚದಲ್ಲಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿಯನ್ನು ಕೊಡಲಾಗಿದೆ. ಸಮಗ್ರ ತೋಟಗಾರಿಕಾ ಎಷ್ಟು? 95 ಕೋಟಿ. ನೆಕ್ಸ್ಟ್, ರಾಜ್ಯದ ಒಟ್ಟು 20 GI ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಎಷ್ಟು? ಟೋಟಲ್ 20 ಹೊಂದಿರತಕ್ಕಂಥ ಬೆಳೆಗಳು ಇತರೆ ದೇಶಿ ತಳಿಗಳ ಬೀಜ ಬ್ಯಾಂಕನ್ನು ಮಾಡಲಾಗಿದೆ. ಸೀಡ್ ಬ್ಯಾಂಕ್ ಅಂತ ಕರಿತೀವಲ್ಲ, ಹೌದಲ್ವಾ? ಸೀಡ್ ಬ್ಯಾಂಕ್ ಅಂತ ಕರಿತೀವಿ. ಸೀಡ್ ಬ್ಯಾಂಕನ್ನು ತೆಗೆಯಲಾಗ್ತದೆ. ಮತ್ತು ತೋಟಗಾರಿಕಾ ಪ್ರವಾಸೋದ್ಯಮವನ್ನು ಮಾಡಲಾಗ್ತದೆ. ಹಾಗಾದರೆ ಕರ್ನಾಟಕದ ಪ್ರವಾಸೋದ್ಯಮ ನೀತಿ ಏನು ಹೇಳ್ತದೆ? ಒನ್ ಸ್ಟೇಟ್ ಮೆನಿ ವರ್ಡ್ಸ್, ಒನ್ ಕಂಟ್ರಿ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಇದೆಯಲ್ಲ, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಇದೆ. ಎಸ್, ಹೌದಲ್ವಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಮತ್ತೇನಿದೆ ನೋಡ್ರಿ, ರೇಷ್ಮೆ ಕೃಷಿಯಲ್ಲಿ ಹೊಸ ಮೈಲಿಗಲ್ಲನ್ನು ಮಾಡಲಾಗಿದೆ. ರೇಷ್ಮೆ ಕೃಷಿಯಲ್ಲಿ ಮಧ್ಯಮ ವರ್ಗದ ರೇಷ್ಮೆ ನೂಲು ಮತ್ತು ಬಿಚ್ಚಾಣಿಕೆದಾರರಿಗೆ 120 ಕೊನೆಗಳ ಸ್ವಯಂಚಾಲಿತ ರೇಲಿಂಗ್ ಘಟಕಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ನೋಡ್ರಿ, 120 ಕೋನೆಗಳ ಸ್ವಯಂಚಾಲಿತ ರೇಲಿಂಗ್ ಘಟಕಗಳು. ನೆಕ್ಸ್ಟ್, ರಾಮನಗರ ಇದೆಯಲ್ಲ, ರೇಷ್ಮೆಗೆ ಭಾಳ ಇಂಪಾರ್ಟೆಂಟು. ಸಿಡ್ಲಘಟ್ಟ ಮತ್ತು ರಾಮನಗರದ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ 2ನೇ ಹಂತದ ಕಾಮಗಾರಿಗೆ 250 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. 250 ಕೋಟಿ ವೆಚ್ಚದಲ್ಲಿ. ನೆಕ್ಸ್ಟ್, ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗಳ ಗುಣಮಟ್ಟ ಪರೀಕ್ಷೆ ಮತ್ತು ಶ್ರೇಣೀಕರಣಕ್ಕಾಗಿ ಅಸಾಯರ್ ಅಂತಕ್ಕಂಥ ಯೋಜನೆಯನ್ನು ಹೊಸದಾಗಿ ಜಾರಿಗೆ ತರಲಾಗಿದೆ. ಎಸ್, ಹೌದಲ್ವಾ? ನೋಡ್ರಿ, ಎಸ್, ಮತ್ತೆ ನೋಡ್ರಿ, ಹಸನಾದ ಹೈನುಗಾರನ ಬದುಕು ಅಂತ ಕೊಡಲಾಗಿದೆ. ಏನಿದು ಹಸನಾದ ಹೈನುಗಾರನ ಬದುಕು ಅಂದರೆ? ಅನುಗ್ರಹ ಅಂತ ಸ್ಕೀಮ್ ಇತ್ತಲ್ವ, ಅನುಗ್ರಹ ಯೋಜನೆಯಡಿ ಪರಿಹಾರ ಮೊತ್ತದ ಹೆಚ್ಚಳಕ್ಕೆ ಎಮ್ಮೆ ಮತ್ತು ಎತ್ತುಗಳಿಗೆ 15,000 ಮತ್ತು ಮೇಕೆಗಳಿಗೆ 7,500 ಹಾಗೂ ಕುರಿ ಮೇಕೆ ಮರಿಗಳಿಗೆ 5,000. ಅನುಗ್ರಹ ಅಂತ ಇವು ಏನಾದರೂ ಪರಿಹಾರ ಕೊಡಲಿಕ್ಕೆ, ಈಗ ದನಕರುಗಳು ಇರ್ತವೆ ರೈತರದ್ದು, ಅವುಗಳಿಗೆ ಏನಾದರೂ ಆದರೆ ಅವುಗಳಿಗೆ ಇನ್ಸೂರೆನ್ಸ್ ಮಾಡೋದಕ್ಕೆ ಅಂತ ಮಾಡಲಾಗಿದೆ. ನೋಡಿ, ಎತ್ತು ಮತ್ತು ಎಮ್ಮೆ ಇದೆ. ಎಮ್ಮೆಗೆ ಸುಮಾರು 15,000 ರೂಪಾಯಿಯನ್ನು ಕೊಡಲಾಗ್ತದೆ. ಅವು ಏನಾದರೂ ತೀರ್ಕೊಂಡು ಹೋದರೆ ಅದಕ್ಕೆ ಅದರದ್ದೇ ಆದಂಥ ಇನ್ಸೂರೆನ್ಸ್ ಇರ್ತದೆ. ಸೊ 15,000 ಕೊಡಲಾಗ್ತದೆ. ನೆಕ್ಸ್ಟ್ ನೋಡಿ, ಕುರಿ ಅಥವಾ ಮೇಕೆಗೆ 7,500 ರೂಪಾಯಿ ಕೊಡಲಾಗ್ತದೆ. ಅದೇ ರೀತಿ ಕುರಿ ಮತ್ತು ಮೇಕೆಯ ಮರಿಗಳಿಗೆ 5,000 ರೂಪಾಯಿನ ಕೊಡಲಾಗ್ತದೆ. ಸೊ ದಟ್ ಈಸ್ ಏನು
ಅನುಗ್ರಹ ಸ್ಕೀಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ 50 ನೂತನ ಪಶು ಚಿಕಿತ್ಸಾಲಯಗಳನ್ನು ಮಾಡಲಾಗಿದೆ. ಪಶು ಚಿಕಿತ್ಸಾಲಯ ನೋಡ್ರಿ, ನಾವು ಮನುಷ್ಯರಿಗೆ ಬಂದರೆ ನಾವೆಲ್ಲಾದರೂ ಹೋಗಿ ತೋರಿಸ್ಕೋತೀವಿ, ಬಟ್ ಇವರೆಲ್ಲಿ ಹೋಗ್ತಾರೆ, ಯಾರು ಪಶುಗಳು, ಅವ್ರಿಗಾಗಿ 5 ನೂತನ ಪಶು ಅಂದರೆ ದನಗಳ ಒಂದು ಆಸ್ಪತ್ರೆಯನ್ನು ಮಾಡಲಾಗ್ತದೆ. ನೆಕ್ಸ್ಟ್ 2025-26ನೇ ಸಾಲಿನ 100 ಪಶು ವೈದ್ಯಕೀಯ ಸಂಸ್ಥೆಗಳ ನೂತನ ಕಟ್ಟಡವನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಇವತ್ತಿನ ಒಂದು ಬಜೆಟಲ್ಲಿ ಕೊಡಲಾಗಿದೆ. ಇವತ್ತಿನ ಬಜೆಟ್ನಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಮೀನುಗಾರರ ಬದುಕಿನಲ್ಲಿ ಭರವಸೆಯ ಗಾಳಿ ಅಂತ ಕೊಟ್ಟಿದ್ದಾರೆ. ಏನಾಗಾದರೆ ಕರಾವಳಿ ಜಿಲ್ಲೆಗಳಲ್ಲಿ ಮೀನುಗಾರಿಕೆ ಕೊಂಡಿ ರಸ್ತೆಗಳ ಅಭಿವೃದ್ಧಿಗೆ 30 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಮೋಟಾರೀಕೃತ ದೋಣಿಯಲ್ಲಿ 15 ವರ್ಷ ಮೀರಿದ ಇಂಜಿನ್ ಬದಲಾವಣೆ ಗರಿಷ್ಠ 1 ಲಕ್ಷ ಸಹಾಯಧನ ಮಾಡಲಾಗಿದೆ. ರಾಜ್ಯದಲ್ಲಿ ಹೊಸ ಮೀನುಗಾರಿಕಾ ನೀತಿಯನ್ನು ತರಲಾಗಿದೆ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಗೊತ್ತಾ? ಕಮೆಂಟ್ ಮಾಡಿರಿ. ಸಹಕಾರಿ ವ್ಯವಸ್ಥೆಯ ಬಲವರ್ಧನೆ ಮಾಡೋಕ್ಕೆ ನೋಡಿ, ಒಟ್ಟು 37 ಲಕ್ಷ ರೈತರಿಗೆ 28 ಸಾವಿರ ಕೋಟಿಯ ಸಾಲ ವಿತರಣೆ ಮಾಡಲಾಗ್ತದೆ. ಇನ್ನು ನೋಡಿ, 3,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಂಪೂರ್ಣ ಘನೀಕರಣ, ಈ PKPS ಅಂತ ಕರಿತೀವಲ್ಲ, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಅದು ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಉಗ್ರಾಣಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ ಯೋಜನೆಯನ್ನು ತರಲಾಗಿದೆ ಅಲ್ವಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ತೆ ಮುಂದೆ ಏನಿದೆ, ಕೃಷಿ ಭೂಮಿಗೆ ಜೀವಜಲ ಅಂತ ಇದೆ ನೋಡ್ರಿ. ಕೃಷಿ ಭೂಮಿಗೆ ಜೀವಜಲ ಅಂತ ಇದೆ ನೋಡ್ರಿ. ಎತ್ತಿನ ಹೊಳೆ ಯೋಜನೆ ಇದೆಯಲ್ಲ, ಒಂದು ಸೆಕೆಂಡ್, ಎತ್ತಿನ ಹೊಳೆ ಯೋಜನೆ ಯೋಜನೆಯಡಿ ಎಲ್ಲ 8 ವಿಯರ್ಗಳ ಲಭ್ಯವಾಗುವ ನೀರನ್ನು ಕಾಲುವೆ ಸರಪಳಿಯ ಮೂಲಕ 241 ಕಿಲೋಮೀಟರ್ಗೆ ಹರಿಸೋದಕ್ಕೆ ಮಾಡಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಅಗತ್ಯ ಅನುದಾನವನ್ನು ಕೊಡಲಾಗುತ್ತದೆ. 2611 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಚಿತ್ರದುರ್ಗದ ಶಾಖಾ ಕಾಲುವೆಯಲ್ಲಿ ಕಾಮಗಾರಿಗೆ 157 ಕೆರೆಗಳನ್ನು ತುಂಬಿಸಿ 1.77 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಸೃಷ್ಟಿ ಮಾಡಲಾಗ್ತದೆ ಅಂತ ಇವತ್ತು ಕೃಷಿ ಕುರಿತಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರು ಹೇಳ್ತಾರೆ. ನೆಕ್ಸ್ಟು ನಮ್ಮ UKPದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3 ಮುಳುಗಡೆಯಾಗಿರತಕ್ಕಂಥ ಜಮೀನುಗಳ ಒಪ್ಪಂದ ತೀರ್ಪಿನ ಮುಖಾಂತರ ಒಂದೇ ಹಂತದಲ್ಲಿ ಭೂಸ್ವಾಧೀನವನ್ನು ಪರಿಹಾರ ಮಾಡೋದ್ರ ಕುರಿತಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರು ಇವತ್ತಿನ ಬಜೆಟ್ನಲ್ಲಿ ಮಂಡನೆ ಮಾಡಿರ್ತಕ್ಕಂಥದ್ದು. ಇನ್ನು ಕೃಷಿ ಭೂಮಿಗೆ ಕುರಿತಾಗಿ ಮತ್ತೇನು ಹೇಳ್ತಾರೆ ಅಂತ ಅನ್ನೋದಾದರೆ ನೋಡ್ರಿ, ಕೃಷಿ ಭೂಮಿಗೆ ಜೀವಜಲ ಅಂತ ಹೇಳ್ತಾರೆ. ಮೇಕೆದಾಟು ಅಂತ ಇದೆ, ಮೇಕೆದಾಟು ಕಾವೇರಿ ನದಿ ಕುರಿತು. ಸಮತೋಲನ ಜಲಾಶಯ ಯೋಜನೆಯ ಪೂರ್ಣ ಸಿದ್ಧತೆ ಕಾರ್ಯ ಅಂತಿಮಗೊಂಡಿದ್ದು ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರ ತಿರುವಳಿ ದೊರೆತ ಕೂಡಲೇ ಯೋಜನೆಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಳಸಾ-ಬಂಡೂರಿ, ನಮ್ಮ ಕರ್ನಾಟಕ ಮತ್ತು ಗೋವಾ ನಡುವೆ ಇರತಕ್ಕಂಥದ್ದು ಕಳಸಾ-ಬಂಡೂರಿ ತಿರುವು ಯೋಜನೆಯಡಿ ಕೇಂದ್ರ ಅನುಮೋದನೆ ದೊರೆತ ಕೂಡಲೇ ಅದನ್ನು ಏನು ಮಾಡ್ತೀವಿ, ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಕೃಷ್ಣ, ಕಾವೇರಿ, ಇತರ ನದಿಗಳ ಕಣಿವೆಗಳಲ್ಲಿ ವಿವಿಧ ಯೋಜನೆಗಳು ಬಾಕಿ ಇರತಕ್ಕಂತಹ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್, ಸಮೃದ್ಧ ಅಂತರ್ಜಲ ಸಂಪದ್ಭರಿತ ಕರ್ನಾಟಕ ಅಂತ ಎತ್ತಿನ ಹೊಳೆ ಅಂತ ಇದೆಯಲ್ಲ, ಎತ್ತಿನ ಹೊಳೆ ಯೋಜನೆ ಮಧುಗಿರಿ ತಾಲೂಕಿನಲ್ಲಿ 45, ಕೊರಟಗೆರೆ ತಾಲೂಕಿನಲ್ಲಿ 62 ಕೆರೆ ತುಂಬಿಸೋದಕ್ಕಾಗಿ 553 ಕೋಟಿ ರೂಪಾಯಿ ಕೊಡಲಾಗಿದೆ. HN ವ್ಯಾಲಿಯ 2ನೇ ಹಂತದ ಯೋಜನೆಗೆ 70 ಕೋಟಿ ರೂಪಾಯಿಯನ್ನು ಮತ್ತು 24 ಕೆರೆ ತುಂಬಿಸೋದಕ್ಕೆ 93 ಕೋಟಿಯನ್ನು ಕೊಡಲಾಗುತ್ತದೆ. ಕೆರೆಗಳ ಆಧುನೀಕರಣ, ಆಣೆಕಟ್ಟು ಮತ್ತು ಪಿಕಪ್ ಕಿಂಡಿ, ಏತ ನೀರಾವರಿ, ನಿಷ್ಕ್ರಿಯ ಯೋಜನೆಗಳ ಪುನರುಜ್ಜೀವನ ಇತ್ಯಾದಿಗಾಗಿ 2,000 ಕೋಟಿಯನ್ನು ಹಣವನ್ನು ಮೀಸಲಾಗಿ ಇಡಲಾಗ್ತದೆ ಅಂತ ಹೇಳಲಾಗ್ತದೆ ಅಲ್ವಾ. ಸಾರ್ವಜನಿಕ ಸಂಪರ್ಕದಲ್ಲಿ ನೂತನ ಮೈಲಿಗಲ್ಲು ಅಂತ ಮಾಡಲಾಗಿದೆ ನೋಡ್ರಿ. ಏನಿದು, ಕನ್ನಡ ಚಲನಚಿತ್ರ ಪ್ರೋತ್ಸಾಹಿಸುವುದಕ್ಕಾಗಿ OTT ವೇದಿಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೇಳಲಾಗ್ತದೆ. ನೆಕ್ಸ್ಟ್, ಎಲ್ಲ ದರದಲ್ಲಿಯೂ ಎಲ್ಲ ವಿವಿಧ ಚಿತ್ರಮಂದಿರಗಳಲ್ಲೂ ಟಿಕೆಟ್ ದರ 200 ಮಿತಿ ಮೀರಿಸಲಾಗಿದೆ ನೋಡ್ರಿ. ಎಲ್ಲ ಕಡೆಯೂ ಮಿನಿಮಮ್ 200 ಇರಲೇಬೇಕು ಅಂತ ಹೇಳಲಾಗ್ತದೆ. ಮುಂದಿನ ವರ್ಷದಲ್ಲಿ ಮೈಸೂರಿನಲ್ಲಿ ಚಿತ್ರನಗರಿಯನ್ನು ಮಾಡಲಾಗ್ತದೆ. ಯಾವ ನಗರ? ಯಾವುದು? ಚಿತ್ರನಗರಿ ಎಲ್ಲಿ? ಮೈಸೂರು. ಚಿತ್ರನಗರಿಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಲಾಗ್ತದೆ. ನೋಡ್ರಿ, ಸಾರ್ವಜನಿಕ ಸಂಪರ್ಕದಲ್ಲಿ ನೂತನ ಮೈಲಿಗಲ್ಲು ಅಂತ ಮಾಡಿದ್ದಾರೆ. ಮಾಧ್ಯಮ ಮಾನ್ಯತೆ ಹೊಂದಿರತಕ್ಕಂಥ 2,500 ಪತ್ರಕರ್ತರು ಹಾಗೂ ಅವರ ಅವಲಂಬಿತ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ನಗದು ರಹಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿಗಳು ಮಾಧ್ಯಮ ಸಂಜೀವಿನಿ ಯೋಜನೆ, ಮಾಧ್ಯಮ ಸಂಜೀವಿನಿ ನೋಡ್ರಿ, ಮಾಧ್ಯಮ ಸಂಜೀವಿನಿ ಅಂತ ಇದೆ, ಇದನ್ನು ಮಾಡಲಾಗಿದೆ. ಪತ್ರಕರ್ತರ ಮಾಸಾಸನ 15,000ಗಳಿಗೆ ಹಾಗೂ ಕುಟುಂಬಗಳ ಮಾಸಾಸನ 7,500ಕ್ಕೆ ಹೆಚ್ಚಳ ಮಾಡಲಾಗಿದೆ ಅಂತ ಇದೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಉತ್ಸಾಹ ಕೈಗಳಿಗೆ ಕೌಶಲ್ಯದ ಬಲ ಅಂತ ಇದೆ. ಬೆಂಗಳೂರು, ಕಲಬುರಗಿ, ಮಂಗಳೂರು ಹಾಗೂ ಬೆಳಗಾವಿಯಲ್ಲಿ
KGTTI ಕೇಂದ್ರಗಳಿಗೆ 10 ಕೋಟಿ ರೂಪಾಯಿಯನ್ನು ನೋಡ್ರಿ 10 ಕೋಟಿ ರೂಪಾಯಿಯನ್ನು ವೆಚ್ಚದಲ್ಲಿ ನೋಡ್ರಿ ಇಂಡಸ್ಟ್ರಿ 4.0ಗೆ ಅನುಗುಣವಾಗಿ ಹೊಸ ಲ್ಯಾಬನ್ನು ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮದಡಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ 2.23 ಲಕ್ಷ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ. ನೆಕ್ಸ್ಟು ಮಹಿಳಾ ಸ್ವಸಹಾಯ ಸಂಘಗಳಿಗೆ 50 ಸ್ಥಳಗಳಲ್ಲಿ ಶಿಶುಪಾಲನಾ ವಾತ್ಸಲ್ಯ, ಯಾವುದು ಶಿಶುಪಾಲನಾ ವಾತ್ಸಲ್ಯ ಅಂತ ಮಾಡ್ತಾ ಇದ್ದಾರೆ ನೋಡ್ರಿ. ಶಿಶುಪಾಲನಾ ಅಂತಕ್ಕಂಥದ್ದನ್ನು ತರಲಾಗ್ತದೆ, ಹೌದಲ್ವಾ. ಶಿಶುಪಾಲನೆಗಾಗಿ ವಾತ್ಸಲ್ಯ ಕೇಂದ್ರ ನೋಡ್ರಿ, ಅದರ ಹೆಸರು ವಾತ್ಸಲ್ಯ ಕೇಂದ್ರ. ವಾತ್ಸಲ್ಯ ಕೇಂದ್ರ ಅಂತಕ್ಕಂಥದ್ದನ್ನು ತರಲಾಗ್ತದೆ. ಎಸ್, ಉತ್ಸಾಹಿ ಕೈಗಳಿಗೆ ನೋಡ್ರಿ, ಯುವ ನಿಧಿಯ ಫಲಾನುಭವಿಗಳಿಗೆ ಯುವಕರಿಗೆ ILCUDಯಿಂದ ಇಂಡಸ್ಟ್ರಿ ಲಿಂಕೇಜ್ ಸೆಲ್ಲಿಂದ ಭವಿಷ್ಯ ಕೌಶಲ್ಯ ತರಬೇತಿ ಅಂತ ಮಾಡಲಾಗ್ತದೆ ನೋಡ್ರಿ. ಭವಿಷ್ಯ ಕೌಶಲ್ಯ ತರಬೇತಿ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಮಾಡ್ತಾರಂತೆ. ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಇಂಡಿಯಾ ಸ್ಕಿಲ್ 2026 ಅಂತಕ್ಕಂಥದ್ದನ್ನು ಮಾಡಲಾಗ್ತದೆ ಅಂತದೇನು. ಇನ್ನು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025-30 ಅಡಿ ನೋಡ್ರಿ, ಕ್ಲೀನ್ ಮೊಬಿಲಿಟಿ ಪಾಲಿಸಿ ಅಂತ ಬರ್ತದೆ. ಯಾವಾಗದಂದರೆ ನೋಡ್ರಿ 2025ರಿಂದ 2030 ಕರಿತೀವಿ. 2025ರಿಂದ 30 ಕರಿತೀವಿ. ನೆಕ್ಸ್ಟ್, ಬೆಂಗಳೂರು ವಲಯದಲ್ಲಿ EV ವಾಹನಗಳ ತಯಾರಿಕೆ, ಎಲೆಕ್ಟ್ರಿಕ್ ವೆಹಿಕಲ್ಗಳ ತಯಾರಿಕೆ ಕುರಿತಾಗಿ 25 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ EV ಕ್ಲಸ್ಟರ್ ನಿರ್ಮಾಣ ಮಾಡಲಾಗ್ತದೆ. ಏನು EV ಕ್ಲಸ್ಟರ್ ಅಂತ ಮಾಡಲಾಗ್ತದೆ. ನೆಕ್ಸ್ಟ್, 21,911 ಕೋಟಿ ಹೂಡಿಕೆಯಲ್ಲಿ ಪ್ರಾರಂಭವಾದ ಫಾಕ್ಸ್ಕಾನ್ ಸಂಸ್ಥೆಯ ಮೊಬೈಲ್ ಫೋನ್ಗಳ ಉತ್ಪಾದನಾ ಘಟಕಕ್ಕೆ 6,970 ಕೋಟಿ ರೂಪಾಯಿ ಪ್ರೋತ್ಸಾಹನ ನೀಡಲಾಗ್ತದೆ ಅಂತ ಹೇಳಲಾಗ್ತದೆ. 50,000 ಉದ್ಯೋಗ ಬರ್ತದೆ ಇದರಿಂದ. ಪ್ರಾದೇಶಿಕ ಸಮತೋಲನ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದಕ್ಕೆ ನೋಡ್ರಿ, ಪ್ರೊಫೆಸರ್ ಗೋವಿಂದ ರಾವ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರೋ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿರ್ವಹಣಾ ವರದಿಯನ್ನು ಆಧರಿಸಿ ಸೂಕ್ತ ಪ್ರಾತಿನಿಧ್ಯ ಕೊಡಲಾಗ್ತದೆ ಅಂತಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ 5,000 ಕೋಟಿ ಇಡಲಾಗಿದೆ ನೋಡ್ರಿ. ಎಷ್ಟು? 5,000 ಕೋಟಿ. ಯಾರಿಗೆ? ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು? 5,000 ಕೋಟಿ ಇಡಲಾಗಿದೆ. ಹಾಗಂದರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 371J ಅಂತ ಕರಿತೀವಿ. 371J, ಹೌದಲ್ವಾ. 370 ಅಂತ ಬರ್ತದೆ. 370 ಜಮ್ಮು ಕಾಶ್ಮೀರಕ್ಕಿತ್ತು, ಅದು ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು 371 ಅಂತ ಬರ್ತದೆ. ಇಲ್ಲಿ 371ಇಂದ ABCDFGHIJK ಅಂತ ಬರ್ತದೆ. ಕ್ಲಿಯರ್? ನೆಕ್ಸ್ಟ್, ಬಯಲು ಸೀಮೆ, ಮಲೆನಾಡು ಹಾಗೂ ಕರಾವಳಿ ಪ್ರದೇಶ ಅಭಿವೃದ್ಧಿಗೆ 83 ಕೋಟಿ ಕೊಡಲಾಗಿದೆ. ಇನ್ನು ನೇಕಾರ ಉದ್ಯಮಕ್ಕೆ ಉತ್ತೇಜನ ಮಾಡೋದಕ್ಕೆ ನೇಕಾರ ಪ್ಯಾಕೇಜ್ 2.0ಗೆ ಜಾರಿ ಮಾಡಲಾಗಿದೆ. 90,645 ನೇಕಾರರಿಗೆ ಉಚಿತ ವಿದ್ಯುತ್ತನ್ನು ರಿಯಾಯಿತಿ ದರದಲ್ಲಿ 100 ಕೋಟಿ ರೂಪಾಯಿ ಅನುದಾನ ಮಾಡಲಾಗಿದೆ. ನೂತನ ಜವಳಿ ನೀತಿ 2025-30 ಜಾರಿಗೆ 2 ಲಕ್ಷ ಉದ್ಯೋಗ ನೋಡ್ರಿ. ಜವಳಿ ನೀತಿ ಅಂತ ಬರ್ತದೆ. ಯಾವ್ದು ಹೇಳ್ರಿ? ಜವಳಿ ಪಾಲಿಸಿ, ಜವಳಿ ನೀತಿ, ಟೆಕ್ಸ್ಟೈಲ್ ಅಂತ ಕರಿತೀವಲ್ಲ, ಅದರದ್ದು ಇಯರ್ ಏನಪ್ಪ ಅಂತಂತ ಮಾತಾಡೋದಾದರೆ 2025ರಿಂದ 30 ನೋಡಿ, ನೆನ್ಪಿಟ್ಕೊಳ್ಳಿ. 2025ರಿಂದ 2030 ಅಂತ ಕರಿತೀವಿ, ಹೌದಲ್ಲ. PPP ಮಾದರಿಯಲ್ಲಿ 5 ಜವಳಿ ಪಾರ್ಕ್ಗಳನ್ನು ಮಾಡಲಾಗಿದೆ. 5 ಜವಳಿ ಪಾರ್ಕ್ಗಳು PPP ನೋಡಿ, PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ, ಅದಲ್ಲ. ಕಲಬುರಗಿಯಲ್ಲಿ ಬೃಹತ್ ಜವಳಿ ಪಾರ್ಕನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಲಾಗಿದೆ ಅಲ್ವಾ. ನೆಕ್ಸ್ಟ್ ನೋಡಿರಿ, ಪ್ರಥಮ ದರ್ಜೆ ಕಾಲೇಜುಗಳ ಬಲವರ್ಧನೆಗೆ ಶಿಕ್ಷಣ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ವರ್ಲ್ಡ್ ಬ್ಯಾಂಕ್ನಿಂದ 2,500 ಕೋಟಿಯನ್ನು ಮಾಡಲಾಗಿದೆ. 2,500 ಕೋಟಿ ನೋಡಿರಿ, ಸಣ್ಣ ಅಮೌಂಟ್ ಅಲ್ಲ. 2,500 ಕೋಟಿ ರೂಪಾಯಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ, ಹೌದಲ್ವಾ. ಎದಕ್ಕಿದು? ಪ್ರಥಮ ದರ್ಜೆ ಕಾಲೇಜುಗಳಂತವಲ್ಲ, ಪ್ರಥಮದಲ್ಲಿ ಫಸ್ಟ್ ಗ್ರೇಡ್ ಅಂತ ಬರ್ತದೆ, ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಬರ್ತದಲ್ಲ. ಎಸ್, ಅವುಗಳನ್ನು ಉತ್ತೇಜನ ಮಾಡೋದಕ್ಕೆ ಏನು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಲಾಗಿದೆ ನೋಡ್ರಿ. ಇತ್ತೀಚೆಗೆ ನಮ್ಮನ್ನಾಗಲಿರ್ತಕ್ಕಂತಹ ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಕರಿತೀವಿ. ಎಸ್, ಯಾರು? ಮನಮೋಹನ್ ಸಿಂಗ್, ಹೌದಲ್ವ. ಭಾರತದಲ್ಲಿ 2 ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಮನಮೋಹನ್ ಸಿಂಗ್ ರೀಸೆಂಟಾಗಿ ಹೋದರು.
1983ರಲ್ಲಿ ಆರ್ ಬಿ ಐನ ಗವರ್ನರ್ ಆಗಿರ್ತಕ್ಕಂಥವ್ರು. ಹೌದಲ್ವಾ? ಆರ್ ಬಿ ಐನ ಗವರ್ನರ್ ಆಗಿರ್ತಕ್ಕಂಥವ್ರು. 2 ಬಾರಿ ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು. ಹೌದಲ್ವಾ? LPG ಎನ್ನುವಂತಹ ಕಾನ್ಸೆಪ್ಟನ್ನು ಜಾರಿಗೆ ತಂದಿರತಕ್ಕಂಥವ್ರು. ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ತಂದಿರತಕ್ಕಂಥವ್ರು. ಮತ್ತು 2013ರಲ್ಲಿ ಬಂದಿರತಕ್ಕಂತಹ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಬರ್ತದೆ. ಸೊ ಅದನ್ನು ಜಾರಿಗೆ ತಂದಿರತಕ್ಕಂಥವರಾಗಿರ್ತಾರೆ. ಹೌದಲ್ವಾ? ಇವರು ಇಷ್ಟೇ ಅಲ್ಲದೆ ಪ್ರಧಾನಿಯಾಗುವುದಕ್ಕೂ ಮುಂಚೆ ಯಾವುದೇ ರೀತಿಯ ರಾಜಕಾರಣದಲ್ಲಿ ಇಲ್ಲದೇ ಇದ್ದರೂ ಕೂಡ ಕೇವಲ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವ್ರಾಗ್ತಾರೆ ಮನಮೋಹನ್ ಸಿಂಗ್ರವರು. ನೀವು ಪಿ ವಿ ನರಸಿಂಹರಾವ್ ಹೆಸರು ಕೇಳಿದಿರಲ್ಲ, ಪಿ ವಿ ನರಸಿಂಹರಾವ್ ಅವ್ರ ಕಾಲದಲ್ಲಿ ಇವರು ಏನಾಗಿರ್ತಾರೆ? ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಎಸ್. ನೆಕ್ಸ್ಟ್ ನೋಡ್ರಿ, 26 ಸರ್ಕಾರಿ ಮಹಿಳಾ ಕಾಲೇಜುಗಳನ್ನು 26 ಮಹಿಳಾ ಕಾಲೇಜುಗಳನ್ನು ಸೇರಿದಂತೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ಪಾಲಿಟೆಕ್ನಿಕ್ ಮೂಲಭೂತ ಸೌಕರ್ಯಕ್ಕಾಗಿ 301 ಕೋಟಿ ರೂಪಾಯಿಯನ್ನು ಹೊಸದಾಗಿ ಪ್ರಾರಂಭಿಸಿದ ಪಾಲಿಟೆಕ್ನಿಕ್ಗಳಿಗಾಗಿ 10 ಕೋಟಿ ರೂಪಾಯಿಯನ್ನು ಕೊಡಲಾಗ್ತದೆ. ರೈಟ್. ಶಿಕ್ಷಣದ ಮೂಲಕ ಬದಲಾವಣೆಗೆ ಮುನ್ನುಡಿ ಅಂತ ಹೇಳಲಾಗ್ತದೆ. ಎಜುಕೇಷನ್ ಮುಖಾಂತರವಾಗಿ ನೋಡ್ರಿ, ಬಿಸಿಯೂಟ ತಯಾರಿಕೆಗಾಗಿ ಗೌರವಧನವನ್ನು 1,000 ಹೆಚ್ಚಳ ಮಾಡಲಿ. ಬಿಸಿ ಊಟ ಹಾಕ್ತಾರೆ ಗೊತ್ತಾ? ಅದಕ್ಕೆ 1,000 ರೂಪಾಯಿ ಗೌರವಧನವನ್ನು ಹೆಚ್ಚಿಕೊಡಲಾಗಿದೆ. ಎಷ್ಟು? 1,000 ರೂಪಾಯಿಯನ್ನು. ನೆಕ್ಸ್ಟ್, ಮಾತೃಭಾಷೆಯ ಜೊತೆಗೆ ಆಂಗ್ಲ ಭಾಷೆಯ ಕೌಶಲ್ಯ ಬೆಳೆಸಿಗಾಗಿ 4,000 ಶಾಲೆಗಳಲ್ಲಿ ದ್ವಿಭಾಷಾ ವಿಭಾಗ ಅಂತೀವಿ ಗೊತ್ತಾ? ದ್ವಿಭಾಷಾ, ಒಂದು ನಮ್ಮ ಭಾಷೆ ಕನ್ನಡ ಮತ್ತು ಇನ್ನೊಂದು ಇಂಗ್ಲೀಷ್. ಹಿಂದಿ ಅನ್ನೋದನ್ನು ತರಲಾಗುತ್ತಿಲ್ಲ, ಹಿಂದಿ ಇಲ್ಲ. ಎಸ್. ಶಾಲಾ ಕಾಲೇಜುಗಳ ಹೆಚ್ಚುವರಿ ಕೊಠಡಿಗಳ ಶೌಚಾಲಯಗಳ ನಿರ್ಮಾಣ ದುರಸ್ತಿಗಾಗಿ ನೋಡ್ರಿ 725 ಕೋಟಿಗಳನ್ನು ಹಾಗೂ ಮತ್ತು ಪೀಠೋಪಕರಣಕ್ಕಾಗಿ 50 ಕೋಟಿ ರೂಪಾಯಿಯನ್ನು ಸರ್ಕಾರದಲ್ಲಿ ಕೊಡಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಎ ಡಿ ಬಿ ಅಂತ ಇದೆ ಗೊತ್ತಾ? ಎ ಡಿ ಬಿಯಲ್ಲಿ 2,500 ಕೋಟಿ ವೆಚ್ಚದಲ್ಲಿ 500 ಹೊಸ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ತೆಗೆಯಲಾಗ್ತದೆ. ಯಾವುದು? ಪಬ್ಲಿಕ್ ಸ್ಕೂಲ್ ಅಂತ ತೆಗೆಯಲಾಗ್ತದೆ. ಹೌದಲ್ವಾ? ಎ ಡಿ ಬಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬರ್ತದೆ, ಅದರ ಮುಖಾಂತರ. ಇನ್ನು ಸರ್ಕಾರಿ ಶಾಲೆಗಳಿಗೆ ಪೂರ್ವ ಪ್ರಾಥಮಿಕ ತರಗತಿ ಯೋಜನೆಗೆ 5,000 ಶಾಲೆಗಳ ವಿಸ್ತರಣೆ ಮಾಡಲಾಗಿದೆ. ಎಷ್ಟು? 5,000 ಶಾಲೆಗಳನ್ನು. ನೆಕ್ಸ್ಟ್, ಪ್ರಾಥಮಿಕ ಹಂತದಿಂದ PU ಹಂತದವರೆಗೆ ಅತಿಥಿ ಶಿಕ್ಷಕರ ಉಪನ್ಯಾಸಕರು ನೀಡುತ್ತಿರುವ ಮಾಸಿಕ ವೇತನವನ್ನು 2,000 ಹೆಚ್ಚಳಲಾಗಿದೆ. ಹೌದಲ್ಲ? 2,000ವನ್ನು ಹೆಚ್ಚಲಾಗಿದೆ. 2,000 ರೂಪಾಯಿಯನ್ನು ಹೆಚ್ಚಲಾಗ್ತದೆ. ಹೌದಲ್ವಾ? ಅಂಗನವಾಡಿಯವರಿಗೆ ಹೆಚ್ಚು ಮಾಡಿದ್ದಾರೆ, ಇವ್ರಿಗೆ ಹೆಚ್ಚು ಮಾಡಿದ್ದಾರೆ. ಅಂದರೆ ಸಂಬಳವನ್ನು ಹೆಚ್ಚು ಮಾಡಲಾಗ್ತದೆ. ಹೌದಲ್ವಾ? ಎಸ್. ಕ್ಲಿಯರ್ ಅಲ್ವಾ? ನೋಡಿ, ಇವತ್ತಿನ ಈ ಒಂದು ತರಗತಿಯಲ್ಲಿ ಏನು ಮಾಡಿದ್ವಿ ನಾವು, ಬಜೆಟ್ನ ಕುರಿತಾಗಿ ಬಹಳ ಕೀ ಪಾಯಿಂಟ್ಸ್, ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಕೀ ಪಾಯಿಂಟ್ಸ್ಗಳ ಬಗ್ಗೆ ನೋಡಿದ್ವಿ. ಸೊ ಕರ್ನಾಟಕದ ಬಜೆಟನ್ನು, ಯಾವುದೇ ಒಂದು ಸರ್ಕಾರದ ಬಜೆಟನ್ನು ಯಾರು ಮಂಡಿಸ್ತಾರೆ ಅಂದರೆ ಹಣಕಾಸು ಸಚಿವರು. ಹಾಗಾದರೆ ಈ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದವರು ಯಾರು ಹೇಳ್ರಿ? ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು, ಅಂದರೆ 16 ಬಜೆಟ್ಗಳನ್ನು ಮಂಡನೆ ಮಾಡಿದಂಥವರಾಗಿರ್ತಾರೆ. ಹೌದಲ್ವಾ? 2 ಬಾರಿ CM ಆಗಿರ್ತಕ್ಕಂಥವರು ಕರ್ನಾಟಕದಲ್ಲಿ. ಹೌದಲ್ವಾ? ಮತ್ತು ಅತೀ ದೀರ್ಘಾವಧಿಯ CM ಅಂದರೆ ದೇವರಾಜ ಅರಸು ಅಂತ ಆಗ್ತಾರೆ. ದೇವರಾಜ ಅರಸು ಆಗ್ತಾರೆ. ಹೌದಲ್ವಾ? ಅತಿ ದೀರ್ಘಾವಧಿಯ CM ಅಂತ ಕರೀತಾರೆ. ಎರಡನೇದ್ದು ನಿಜಲಿಂಗಪ್ಪ ಅಂತ ಇದ್ದಾರೆ. ನಿಜಲಿಂಗಪ್ಪ ಇವರು ಕೂಡ ಕರ್ನಾಟಕ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು. ಅದಾದ ನಂತರ ಇರೋದೇ ಶ್ರೀ ಸಿದ್ದರಾಮಯ್ಯನವರು. ಇವರು ಇದೊಂದು ಫೀಲ್ಡ್ ಮಾಡಿದರೆ ಕರ್ನಾಟಕವನ್ನು ಸುಮಾರು 10 ವರ್ಷಗಳ ಕಾಲ ದೀರ್ಘಾವಧಿಯ ಮುಖ್ಯಮಂತ್ರಿಯನ್ನಾಗಿ ಆಗಿರ್ತಕ್ಕಂಥವರು ಸಿದ್ದರಾಮಯ್ಯನವರು ಅಂತ ಕರೆಯಲಾಗ್ತದೆ. ಸೊ ಇದು ಕರ್ನಾಟಕ ರಾಜ್ಯದ ಬಜೆಟ್ನ ಹೈಲೈಟ್ಸ್ಗಳಾಗಿರ್ತದೆ. ಆಗಲೇ ನಾವು ಓದಿದ್ವಲ್ಲ, ಕರ್ನಾಟಕದ ಬಜೆಟನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಏನಂತ ಪ್ರಾರಂಭ ಮಾಡಿದರು? ನಮ್ಮ ಕೈಬುಟ್ಟಿಯಲ್ಲಿ ಸಿಡಿಲ ಗೂಡಿಹುದು, ಹುಡುಕಿ ನೋಡಿದರಲ್ಲಿ ಸುಮುದ ಬೀಡಿಹುದು ಅನ್ನುವಂಥ ಕುವೆಂಪು ಅವರ ಸಾಲುಗಳನ್ನು ಏನು ಮಾಡಿದ್ದಾರೆ?
ಇಲ್ಲಿ ಕಾಪಿ ಮಾಡಿ ಹೇಳಲಾಗಿದೆ. ಕುವೆಂಪು ಅವರನ್ನು ನೆನೆಸ್ತಾ ಈ ಒಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು, ಹೌದಲ್ವಾ? ಇದೆಲ್ಲ ಸಂಪೂರ್ಣವಾಗಿ ಕರ್ನಾಟಕದ 2025-26ರ ಸಂಪೂರ್ಣವಾದ ಒಂದು ಬಡ್ಜೆಟ್ ಆಗಿರ್ತದೆ, ಹೌದಲ್ವ? ಬಜೆಟ್ನ ಹೈಲೈಟ್ಗಳನ್ನು ಮುಖ್ಯಾಂಶಗಳನ್ನು ಇಲ್ಲಿ ಏನು ಮಾಡಿದ್ವಿ ನೋಡಲಾಗಿದೆ, ಹೌದಲ್ವಾ? ಸೊ ಈ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.